ಖರ್ಗೆ ಹೇಳಿಕೆ ಅವರ ಚಿಲ್ಲರೆತನವನ್ನ ತೋರಿಸುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇಷ್ಟು ಅಸಂಬದ್ಧವಾಗಿ ಅವರು ಮಾತನಾಡ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಸಹವಾಸದಿಂದ ಹೀಗೆ ಮಾತಾಡ್ತಿದ್ದಾರೆ. ಇತ್ತೀಚೆಗೆ ರಾಹುಲ್ ಜೊತೆ ಹೆಚ್ಚೆಚ್ಚಿರ್ತಾರೆ, ಹಾಗಾಗಿ ಮಾತನಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಖರ್ಗೆ ಅವರು ಅಸ್ಸಾಂದಲ್ಲಿ ಏನು ಮಾತನಾಡಿದ್ದಾರೆ, ಬಿಜೆಪಿ RSS ಇವು ವಿಷಪೂರಿತ ಹಾವುಗಳು, ವಿಷಸರ್ಪ, ಅದಕ್ಕೆ ನೀವು ನಮಾಜ್ ಮಾಡೋ ಮುಂದೆ ಹಾವು ಬಂದರೆ ಮೊದಲು ಅದನ್ನು ಹೊಡೆದು ಸಾಯಿಸಬೇಕು ಅಂತ ಏನು ಹೇಳಿದ್ದಾರೆ. ಇದು ಅವರ ಒಂದು ಅತ್ಯಂತ ಚಿಲ್ಲರತನವನ್ನು ತೋರಿಸ್ತದೆ. ಇಷ್ಟು ಅಸಂಬದ್ಧವಾಗಿ ಅವರು ಮಾತಾಡ್ತಿರಲಿಲ್ಲ. ಇತ್ತೀಚೆಗೆ ರಾಹುಲ್ ಗಾಂಧಿಯವರ ಜೊತೆಗೆ ಭಾಳ ಅವರು ಕೂಡಿ ಊಟ ಮಾಡೋದು, ರಾಹುಲ್ ಗಾಂಧಿಯವರ ಜೊತೆಗೆ ಓಡಾಡೋದು, ಅವರ ಸಹವಾಸ ಜಾಸ್ತಿ ಆಗಿರೋದ್ರಿಂದ ಅವರು ಹೀಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಮೋಸ್ಟ್ ಅಬ್ಸರ್ಡ್ ಹೇಳಿಕೆಗಳು. ಇದನ್ನು ತೀವ್ರವಾಗಿ ಮಲ್ಲಿಕಾರ್ಜುನ್ ಖರ್ಗೆ 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅವತಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿರೋದು. ಮಗನಿಗೆ ಹಿಡಿದ ಹುಚ್ಚು ಈಗ ಅಪ್ಪನಿಗೆ ಬಂದಿದೆ ಅಂತ ಖರ್ಗೆ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಇವ್ರಿಗಿಂತ ಬೆಟರ್ ಅನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಣ್ಣ ಪುಟ್ಟ ದಳ್ಳೂರಿನ ಮಾಡಿದಂಥವ್ರ ವಿರುದ್ಧ ಕೇಸ್ ಇದ್ದನ್ನು ವಾಪಸ್ ತಗೊಳ್ತಾರೆ ಕ್ಯಾಬಿನೆಟ್ ಎದುರುಗಡೆ ಇಟ್ಟು. ಆದರೆ ಇವರು ಕೊಲ್ಲೋದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರಲ್ಲ. ಸಿದ್ದರಾಮಯ್ಯನವರೇ 100 ಪಾಲು ಉತ್ತಮ ಅಂತ ಅನಿಸ್ತಾ ಇದೆ ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೊಹಮ್ಮದ್ ಅಲಿ ಜಿನ್ನಾನ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಿದೆ. ಮೊಹಮ್ಮದ್ ಅಲಿ ಜಿನ್ನಾ ಬಾಯಲ್ಲಿ ಬರ್ತಿದ್ದಂಥ ಮಾತುಗಳು 21ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲಿ ಬರ್ತಾ ಇದೆ. ಅಲ್ಲ, ಅವ್ರ ಕುಟುಂಬನ, ಅವ್ರ ತಾಯಿನ, ಅವ್ರ ತಂಗಿನ ಸುಟ್ಟಾಕಿದವರು, ಅವ್ರ ಪರವಾಗಿ ಅವ್ರನ್ನ ಪ್ರಚೋದನೆ ಮಾಡ್ತಿರಲ್ಲ ಸರ್. ಇನ್ನೆಷ್ಟು ಕುಟುಂಬ ಸಾಯ್ಬೇಕು? ಈ ಹಿಂದೂಗಳ ವಿರುದ್ಧ ಪ್ರಚೋದನೆ ಮಾಡಿಸ್ತಿದ್ರಲ್ಲ, ಆ ಹಿಂದೂಗಳಲ್ಲಿ ನೀವು ಬರಲ್ವಾ? ನಿಮ್ಮ ಕುಟುಂಬನೇ ಸಫರ್ ಆಗಿದೆ. ನೀವೇ 1947 ನೀವೇ ಉಳಿದಿರ್ತಿರ್ಲಿಲ್ಲ. ನಿಮ್ಮ ತಂದೆ ನಿಮ್ಮನ್ನ ಹೊಲಕ್ಕೆ ಕರ್ಕೊಂಡು ಹೋಗಿದ್ರಿಂದ ನೀವು ನಿಮ್ಮ ತಂದೆ ಉಳ್ಕೊಂಡ್ರಿ. ನಿಮ್ಮ ತಾಯಿ ಹೆಂಗ್ ತೀರ್ಕೊಂಡ್ರು, ನಿಮ್ಮ ತಂಗಿ ಹೆಂಗ್ ಸತ್ತೋದ್ರು, ಯಾರು ಸುಟ್ಟಾಕಿದ್ರು ಅದು ಗೊತ್ತಿದ್ರು ಕೂಡ ಆ ರಜಾಕರ್ಸ್ ಮನಸ್ಥಿತಿಯನ್ನು ಹೊಂದಿರುವಂತ ಮುಸಲ್ಮಾನರಿಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ರಲ್ಲ ಸರ್. ನಿಮ್ಗೆ ಏನಾಗಿದೆ ಸರ್?